ವೀಕ್ಷಕರೇ, ಜೆಬಿಎಂ ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಡಿಸಿಎಂ ಮನೆಯಲ್ಲಿ ಸಿಎಂ ಅವರ ಬ್ರೇಕ್ಫಾಸ್ಟ್ ವಿಚಾರವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಈಗ ಪಕ್ಷದಲ್ಲಿ ಎಲ್ಲವೂ ತಿಳಿಯಾಗಿದೆ, ಸಂತೋಷದ ವಾತಾವರಣವಿದೆ. ಸಿಎಂ ಆಗಲಿ ಡಿಸಿಎಂ ಅವರಾಗಲಿ ನನ್ನನ್ನು ಬ್ರೇಕ್ಫಾಸ್ಟ್ಗೆ ಕರೆದಿಲ್ಲ. ಹಾಗೇನಾದರೂ ಒಂದು ವೇಳೆ ಕರೆದ್ರೆ ನಾನು ಹೋಗ್ತಿದ್ದೆ. ಸಿಎಂ ಆಗುವ ವಿಚಾರವಾಗಿ ಅವರನ್ನು ಕೇಳಿದಾಗ ಅವಕಾಶವಿದ್ದರೆ ನನಗೂ ಸಿಎಂ ಸ್ಥಾನವನ್ನು ಕೊಡಿ ಅಂತ ನನ್ನ ಅಭಿಮಾನಿಗಳು ಕೇಳಿರುವುದು ನಿಜ ಎಂದು ಸುದ್ದಿಗಾರರೊಂದಿಗೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಡಿಸಿಎಂ ಮನೆಯಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ವಿಚಾರವಾಗಿ ಜಿ ಪರಮೇಶ್ವರ್ ಪಕ್ಷದಲ್ಲಿ ಎಲ್ಲವೂ ತಿಳಿಯಾಗಿದೆ, ಈಗ ಸಂತೋಷದ ವಾತಾವರಣವಿದೆ. ಸಿಎಂ ಡಿಸಿಎಂ ಎರಡನೇ ಬ್ರೇಕ್ಫಾಸ್ಟ್ ನನ್ನನ್ನು ಕರೆದಿಲ್ಲ. ಡಿಸಿಎಂ ಸಿಎಂ ನನ್ನ ಕರೆದಿದ್ರೆ ನಾನು ಹೋಗ್ತಿದ್ದೆ. ಅಗತ್ಯವಿದ್ದರೆ ನಮ್ಮನೆಗೂ ಬ್ರೇಕ್ಫಾಸ್ಟ್ಗೆ ಕರೆಯುತ್ತೇನೆಂದು ತಿಳಿಸಿ, ಪರಂ ಸಿಎಂ ಆಗಲಿ ಎಂಬ ವಿಚಾರವಾಗಿ ಕೇಳುತ್ತಾ ಎಲ್ಲ ನಾಯಕರ ಅಭಿಮಾನಿಗಳಿಗೆ ಆಸೆ ಇರುತ್ತೆ. ನಮ್ಮ ನಾಯಕ ಸಿಎಂ ಆಗಲಿ ಅಂತ ಇರುತ್ತೆ. ನನ್ನ ಅಭಿಮಾನಿಗಳಲ್ಲೂ ಆಸೆ ಇರುತ್ತೆ. ಸಿಎಂ ಡಿಸಿಎಂ ಇಬ್ಬರನ್ನೂ ನಮ್ಮ ಮನೆಗೂ ಬ್ರೇಕ್ಫಾಸ್ಟ್ಗೆ ಯಾಕೆ ಕರೆಯಬಾರದು ಎಂದು ಸುದ್ದಿಗಾರರೊಂದಿಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಸೀಮಿತ ಆಗುತ್ತೆ ಹೆಂಗೆ ಸರ್? ಅಲ್ಲ, ಈಗ ಸದ್ಯಕ್ಕೆ ಅವರಿಬ್ಬರೇ ತಿಂಡಿ ತಿಂತಾವ್ರೆ. ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನಕ್ಕೆ. ನೀವೇನಾದರೂ ಮತ್ತೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡ್ತೀವಿ? ಇಬ್ಬರಿಗೂ ಸೇರಿ ನೀವೇನಾದರೂ ಅರೇಂಜ್ ಮಾಡ್ತಿದ್ದೀರಾ? ಯೋಚನೆ ಮಾಡೋಣ. ಅದು ಎಲ್ಲ ಒಳ್ಳೇದಾಗದಾದ್ರೆ ಅದನ್ನು ಮಾಡೋಣ. ಪಾಸಿಬಿಲಿಟಿ ಇದೆಯಾ ಸರ್? ಯಾಕಾಗಬಾರ್ದು? ನಿಮ್ಮ ಸಲಹೆಯನ್ನು ಭಾಳ ಇದರಿಂದ ನಾನು ಸ್ವೀಕಾರ ಮಾಡ್ತೀನಿ. ಅವರಿಬ್ಬರು ನೀವು ಕರಿತೀರ? ಅದೇ ಅವ್ರು ಹೇಳಿದ್ದು. ಥ್ಯಾಂಕ್ ಯು. ಆರಾಮಾಗಿ ಯಾವತ್ತೂ ಇದ್ದಾರಪ್ಪ. ಇದೇನು ಹೊಸದೇನಿದೆ? ಆರಾಮಾಗಿ ಯಾವಾಗಲೂ ಇದ್ದಾರೆ, ಅದೇನಿಲ್ಲ. ನಮಗೆ ಸಂತೋಷ ಏನಂದರೆ ಎಲ್ಲ ವಾತಾವರಣ ತಿಳಿಯಾಗಿದೆ ಮತ್ತು ಯಾರೋ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಇನ್ಮೇಲೆ ಅಂತ. ಮೊದಲಿಂದನೂ ಕೂಡ ಹಾಗೇ ಇದೆ ವಾತಾವರಣ. ಅದು ಕೆಲವರು ಅದನ್ನು ಕ್ರಿಯೇಟ್ ಮಾಡಿದರು, ಇದೆಲ್ಲ ಸರಿಯಾಗಿದೆ. ನೀವು ಸಿಎಂ ಆಗಬೇಕು ಅಂತ ಮುಡಿಯೆಲ್ಲ ಕೊಟ್ಟರು. ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ, ಅವರು ಯಾರನ್ನ ನಮ್ಮ ಲೀಡ್ರ್ ಅಂತ ಅಂದ್ಕೊಳ್ತಾರೆ ಆ ಜನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ. ಅದಕ್ಕೆ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಆಸ್ಪಿರೇಷನ್ಸ್ ಅಂತ ಕರಿತೀವಿ. ಆ ಆಸ್ಪಿರೇಷನ್ಸು ಒಬ್ಬೊಬ್ಬರಿಗೂ ಒಂದೊಂಥರ ಇರುತ್ತೆ. ಈಗ ಕೆಲವರಿಗೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕು ಅಂತ ಇದೆ, ಕೆಲವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದೆ, ಕೆಲವರಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಿದೆ, ಇನ್ನು ಕೆಲವರಿಗೆ ಇನ್ಯಾರೋ ಮುಖ್ಯಮಂತ್ರಿ ಆಗಬೇಕು ಅಂತ. ಇದೆಲ್ಲ ಜನಗಳ ಆಸ್ಪಿರೇಷನ್ಸು. ಅದಕ್ಕೆ ತಪ್ಪು ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ನಮಗೆ ಅದು ಮುಖ್ಯ ಆಗೋದಿಲ್ಲ. ಈಗ ನಮಗೆ ನಮ್ಮ ಹೈಕಮಾಂಡ್ನವ್ರೇನು ನಿರ್ಧಾರ ಮಾಡ್ತಾರೆ ಅದೇ ಮುಖ್ಯ ಆಗುತ್ತೆ. ಅಲ್ಟಿಮೇಟಮ್ ಅದು ಹೈಕಮಾಂಡಿನ ತೀರ್ಮಾನ ಮುಗೀತು ಅಲ್ಲಿಗೆ ಸರ್. ಬ್ರೇಕ್